ಇವತ್ತು ನಾನು ತಗೊಂಬಂದಿದ್ದೀನಿ ಸಖತ್ ಸೂಪರ್ ಆಗಿರುವಂಥ ಕೆಲವೊಂದು ವೀಡಿಯೋಗಳು ರೀಲ್ಸ್ ನೋಡ್ತಾ ಇದ್ದೆ. ಕೆಲವೊಬ್ಬರು ಒಂದೊಂದು ರೀಲ್ಗೆಲ್ಲ ಸಖತ್ತಾಗಿ ಟ್ರೋಲ್ ಮಾಡಿದರು. ಆ ಟ್ರೋಲ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ಹಾಗೆ ನಾನು ಯಾಕೆ ಈ ಥರ ಕೆಲವೊಂದು ರಿಯಾಕ್ಷನ್ ವಿಡಿಯೋ ಮಾಡಬಾರ್ದು ಅನ್ನಿಸ್ತಾ, ಹಂಗಾಗಿ ಇವತ್ತು ಕೆಲವೊಂದು ವೀಡಿಯೋಗಳನ್ನ ತಗೊಂಡು ಬಂದಿದ್ದೀನಿ. ಇದರಲ್ಲಿ ನಾರ್ಮಲ್ ವೀಡಿಯೋ ಕೂಡ ಇದೆ, ಅವರೇ ಬೇಕಂತ ಮಾಡ್ಕೊಂಡಿರೋ ವೀಡಿಯೋಗಳು ಕೂಡ ಇದ್ದಾವೆ, ಕೆಲವೊಂದು ರೋಸ್ಟ್ ವೀಡಿಯೋಗಳು ಕೂಡ ಇದ್ದಾವೆ. ಇವನ್ನ ನೋಡಿ ಇವತ್ತು ರಿಯಾಕ್ಷನ್ ಕೊಡೋದೆ ನನ್ನ ಕೆಲಸ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಓಕೆ, ವಿಡಿಯೋಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡು ತಗೊಂಬಂದಿದ್ದೀನಿ. ಇವತ್ತು ನೋಡೋಣ ಹೆಂಗಿದ್ದಾವೆ ಅಂತ. ವಿಡಿಯೋಗಳನ್ನ ತಗೊಂಬಂದಿದ್ದೀನಿ, ನೋಡೋಣ ಹೆಂಗಿದ್ದಾವೆ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಿಂಗೆ ಕಿತ್ತಾಡ್ಕೊಂಡು ಬಂದ್ವಿ ಕ್ಲಾಸ್ಗೆ. ಒಂದೇ ಜಾಗದಲ್ಲಿ ಕುತ್ಕೊಂಡ್ರೆ ವಾಸನೆ ಹೊಡಿಯುತ್ತೆ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ರೋಲ್ ಕುತ್ಕೊಂಡ್ವಿ. ಈ ಬಾಗ್ಲ ಹತ್ರ ಒಬ್ಬ ಇದ್ದಲ್ಲ, ಅವನು ಹಿಂಗನ್ ಮಚ್ಚ ಕಬಾಬು ಒಂದು ಬಿಯರ್ ಟೈಟ್ ಆಗಿ ಆ ನಾಯಿ ಪಾಕೆಟ್ ಅಲ್ಲಿ ಹಾಕೊಂಡ್ ಬಂದೈತೆ. ಇವಾಗ ಕಬಾಬ್ ಪೀಸಲ್ಲಿ 33% ನಂದು. ನಂಗೆ ಅದು ಬೇಕು ಕೊಡೋ ಅಂತಂದ್ರೆ ಅವನು ನಾನು ಬಾರಿಂದ ಕಾಪಾಡ್ಕೊಂಡ್ ಬಂದಿದ್ದು ನಂದು ಅಂತಂದ. ಆಗಲ್ಲ ಕೊಡು ಅಂತ ಜಗಳ ಆಗ್ತಾ ಇತ್ತು. ಇನ್ನು ಕ್ಲಾಸ್ ಟೀಚರ್ ಬಂದಿರ್ಲಿಲ್ಲ. ಅವನು ಮತ್ತೆ ಆಚೆ ಕಾರಿಡಾರ್ ಅಲ್ಲಿ ಓಡ್ತಾ ಇದ್ದಾನೆ, ನಾವು ಕೇರೆ ಇಲ್ಲ ಅವ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದೀವಿ. ಅದು ನಮ್ ದುರಾದೃಷ್ಟಕ್ಕೆ ಎಲ್ ಶೇಪ್ ಅಲ್ಲೇ ಇತ್ತು ಗುರು. ಅವ್ನು ಹಿಂಗ್ ಓಡ್ತಾ ಇದ್ದಾನೆ. ನೆಕ್ಸ್ಟ್ ಕ್ಲಾಸ್ ಎತ್ತೋ ಸರ್ ಆ ಕಡೆಯಿಂದ ಬರ್ತಾ ಇದ್ದಾನೆ. ಒಂದು ಬ್ಲೈಂಡ್ ಸ್ಪಾಟ್ ಅಲ್ಲಿ ಹೊಡ್ಕೊಂಡ್ರು ಗುರು. ಇವನು ಹೊಡೆದು ಕೆಳಗಡೆ ಬಿದ್ದೋಗ್ಬಿಟ್ಟು ನಶೆಲಿದ್ನಲ್ಲ, ಎಲ್ಲೋ ದೂರದಲ್ಲಿ ಸಾರ್ ಕಾಣಿಸ್ತಾ ಇದ್ದಂಗ ಅನ್ಸಿದೆ. ನೋಡ್ಬಿಟ್ಟು ಮಚ್ಚ ಅವನು ತಿಮ್ಮಾರೆಡ್ಡಿ ನೋಡ್ಬಿಟ್ಟ ಅಂತ ಹಿಂಗ್ ಓಡ್ತಾನೆ. ಸಾರ್ ಹಿಂಗ್ ನೋಡ್ಕೊಂಡ್ಲೇ ಯಾವನೋ ಇವನು ಮಕ್ಕಳಲ್ಲ. ಇವರು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಇರಲ್ಲಿ ತುಂಬ ಸಖತ್ತಾಗಿದೆ. ಆದರೆ ಯಾರು ಕ್ಲಾಸಿಗೆ ಎಣ್ಣೆ ಹೊಡ್ಕೊಂಬರ್ತಾರೆ ಗುರು, ಆದ್ರೂ ಕೆಲವೊಂದು ಹೇಳೋಕ್ಕಾಗಲ್ಲ ಹೆಂಗಿರುತ್ತಾವೋ ಏನೋ. ಇರಲಿ ಬಿಡಿ, ನೆಕ್ಸ್ಟ್ ವಿಡಿಯೋ ಕಡೆ ಹೋಗೋಣ. ಅದೆಲ್ಲೋದ್ರು ಹಂಗೆ ಹುಡುಗರು, ಯಾಕೆ ಎಲ್ಲರೂ ಹುಡುಗಿರೇ ಸಿಗಲ್ಲ ಗುರು ಕೆಲವರಿಗೆ. ನನ್ನ ದೋಸ್ತು ಬೆಳ್ತಾರೆ ಗುರು, ಬೆಳ್ತಾರೆ. ಅಲ್ಲ ಗುರು, ದಬಕ್ಕಂಡ್ ಬಿದ್ರು ನಕ್ಕಂತ ಇವನಲ್ಲ ಇವನು. ಹಂಗೆ ಒಂಟೆ ಬಿಟ್ಟ. Y la madre que no diga que yo aquí le he montado. ಹೆಂಗಿದೆ ನೋಡ್ಗುರು ಆ ಪೊಲೀಸ್ ಪಾಪ ಸೈಡ್ ಹಾಕಪ್ಪ ಏನೋ ಒಂದು ಐತಿ ಅಂತ ಹೇಳಿದಾಗ ಇವರು ಏನೋ ಒಂದು ಆಗೋಯ್ತು. Todo el mundo está en su viajillo en la disco afincao. Y la madre que no diga que yo aquí le he montado. ಆಮೇಲೆ ಮುಂದಿನ ಕತೆ ಏನಾಗಿರುತ್ತೆ ಅಂತ ಗೊತ್ತಿಲ್ಲ. ಇವ್ರು ಇದಾರಲ್ಲ, ಕಾರ್ ಪ್ರ್ಯಾಂಕ್ಗಳನ್ನ ಸಖತ್ತಾಗಿ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಕಾರ್ ಪ್ರ್ಯಾಂಕ್ ಕನ್ನಡ ಅಂತ ಹೊಡಿದ್ರಿ, ಇವರ ವಿಡಿಯೋಗಳು ಬರ್ತವೆ. ಸಖತ್ತಾಗಿ ಪ್ರ್ಯಾಂಕ್ ಮಾಡ್ತಾರೆ ಗುರು, ಅಲ್ಲಿ ಹತ್ತಿಸ್ಕೊಂಡು. ಸಖತ್ತಾಗಿರುತ್ತೆ ವಿಡಿಯೋಗಳೆಲ್ಲ. ಇವರು ಬಾರಕ್ ಒಬಾಮ ಅಣ್ಣ ದಯವಿಟ್ಟು ನಿಲ್ಸೋಣ, ಅರ್ಥ ಮಾಡ್ಕೊಂಡ್ರಣ.
ದೀಪೇಶ ಯಾಕೋ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ. ನನ್ ಕರ್ಮ ನನ್ನ ಹಾಳು ಮಾಡ್ಬಿಟ್ಟಲ್ಲೋ. ಅಣ್ಣ ಬ್ರೇಕ್ ಹಾಕೋಣ ಟಿಪ್ಪೇಶ ಅಂತ ಟಿಪ್ಪೇಶ ಯಾಕೋ ದೀಪೇಶ ಅಕ್ಕ ಮಂಜ ಅಕ್ಕ ಮಂಜ ಹಾಳು ಮಾಡ್ಬಿಟ್ಟಲ್ಲ ದೀಪೇಶ ನನ್ನ ಜೀವನ ಯಾವನ ಹಾಳು ಮಾಡಿ ಅರ್ಥ ಮಾಡ್ಬಿಟ್ಟಲ್ಲ ದೀಪೇಶ. ನನ್ ಕರ್ಮಕ್ಕೆ ಇಷ್ಟ ನಿಮ್ ಮೈ ಮೇಲೆ ದೇವ್ ಬಂದಿದೆ ಅಂತ ಪ್ರಾಂಗ್ ಮಾಡ್ತಾವ್ರೆ. ಅವ್ನು ಫುಲ್ ಬಕ್ರಾ ಬಿಟ್ಟವನೆ. ಗಾಡಿನ ಯಾಕೋ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ. ಒಳ್ಳೆ ಸಖತ್ತಾಗಿ ವಿಡಿಯೋ ಮಾಡ್ತಾರೆ ಗುರು. ಮಾಡ್ಬಿಟ್ಟೆ ಏನ್ ಡ್ಯಾನ್ಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಗುರು. ಈ ಅಪ್ಪಗೆ ಹೆಂಗೋ ಮಾಡ್ತಾನೆ. ಅಪ್ಪ ಬಂದ ಅರೆ ನಾಟಿ ಕೋಳಿ ನಾನು ಗುಮ್ಮೋ ಗೋಡಿ ಬಿಟ್ರೆ ತೋರಿಸ್ತೀನಿ ನಿಂಗೆ. ಅರೆ ನಾಟಿ ಕೋಳಿ ನಾನು ಗುಮ್ಮೋ ಗೋಡಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ. ಇಂಥವ್ರಿಂದ ಒಳ್ಳೆ ಸಾಂಗ್ಗಳಿಗೂ ಇವರ ಮರ್ಯಾದೆ ಕಳ್ಕೊಂತಾರೆ ಗುರು. ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಅಲ್ಲ ಬಸ್ಸ ಇದು ಲಾರಿ ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಒಂದು ಶಾರ್ಟ್ ಫಿಲಮು. ಸಖತ್ತಾಗಿ ಮಾಡೋರು ಇದನ್ನು ಕೂಡ. ಮೊನ್ನೆ ಕೂತ ನೋಡಿದೆ. ಚೆನ್ನಾಗಿದೆ. ಮಸಾಲೆ ದೋಸೆ ಮಾಡು ತೋರಿಸ್ತೀನಿ. ಮನೇಲಿ ಬಿದ್ದಿರೋ ಪರ್ಕಿ ತಗೊಂಡು ಮಸಾಲೆ ದೋಸೆ ಹೊಸ ರೆಸಿಪಿ ಯಾರು ಟ್ರೈ ಮಾಡ್ತೀರಾ ಮಾಡ್ರಿ. ಏ ತೆಂಗುಂಡೆದೆ ಪ್ಲಾಸ್ಟಿಕ್ ಬರ್ಕೆ ಕಳೆ ಅದು. ದೋಸೆ ಮೇಲೆ ಏನೋ ಇದೆ ಕಸ್ತೂರಿ ಮೇಥಿ. ದೋಸೆ ಹೆಂಗ್ ರೆಡಿ ಆಗಿದೆ ನೋಡ್ರಪ್ಪ. ನೆಕ್ಸ್ಟ್ ವಿಡಿಯೋ ಕಡೆ. ಸ್ಪೆಷಲ್ ಟ್ಯಾಲೆಂಟ್ ಅಂದರೆ ಇದು ಗ್ಯಾಸ್ ಉಳಿಸೋದು. ಈ ಬಿಸಿಲಾಗೆ 40 ಡಿಗ್ರಿ ಸೆಲ್ಸಿಯಸ್ 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಗಾಡಿಗಳು ಸೀಟ್ ಕಾದಿರ್ತವೆ ಅಂತ ಅದಕ್ಕೆ ದೋಸೆ ಗೀಸೆ ಉಯ್ಕೊಂಡು ತಿನ್ಕೊಂಬಿಡ್ಬೋದು. ರೆಡಿ ಆಯ್ತು ಗುರು ದೋಸೆ. ಬ್ಯೂಟಿ ಬೆಂಕೈತಿ ಲುಕ್ ತಂಪೈತಿ ಕಾಕ ಕಿಕ್ಕ ಹೊಡೆ. ಮ್ಯೂಸಿಕ್ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ. ಹೆಣ್ಮಕ್ಳು ಬಂದು ಹಿಂಗೆ ತಿರುಗಿಸ್ಬಿಡ್ತಾರೆ. ಅದನ್ನು ನಾವು ಮುಟ್ಟಕ್ಕೆ ಹೋದ್ರೆ ಹೆಂಗೆ ಸುಡುತ್ತೆ ಅಂದರೆ ಅವ್ರಿಗೇನೋ ಅಭ್ಯಾಸ ಆಗಿರುತ್ತೆ ಅಡುಗೆ ಮಾಡಿ. ನಾವು ಯಾವಾಗ ಅಪರೂಪಕ್ಕೆ ಹೋಗಿರ್ತೀವಿ. ಅದು ಹೇಳೋದು ಬೇಡ ಬಿಡಿಗುರು. ಈಗ ನೆಕ್ಸ್ಟ್ ವಿಡಿಯೋ ಕಡೆ ಹೋಗೋಣ. ಏನು ಗುರು ಇದು ತಲೆ? ಓ ಅಲ್ಲ ಗುರು, ತಲೆಗದೇನೋ ಕಟ್ಕೊಂಡು ಫೋನ್ನ ಮಾತಾಡ್ಕೊಂಡು ತೋಯ್ತಿರೋದು. ಎಂಥ ಐಡಿಯಾಮ. ಅನ್ಬೇಡಪ್ಪ ನೀನು ಮೇಡಮ್ಮನ್ನು. ಈಗ ಈ ಥರ ಹಿಂಸೆ ಕೊಟ್ರೆ ಹೆಂಗೆ? ಹೋಳಿ ಬಣ್ಣದ ಬೆಳ್ಳಿ ಹೋಳಿ 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 ಹೋಳಿ. ಗೋಬಿ ಮಂಚೂರಿ ರೈಲಾಗ ಹೋಗ್ತಾ ಇರ್ತಾರೆ ಟ್ರೈನಲ್ಲಿ. ನಿಲ್ಸಂಗೂ ಇಲ್ಲ, ಏನೂ ಇಲ್ಲ. ನಿಲ್ಸಕ್ಕದೇ ಬಸ್ಸ, ಅಲ್ಲಿಂದ ಆರಂಗೂ ಇಲ್ಲ. ಸುಮ್ಮನೆ ಉಗ್ಗಿಸ್ಕೊಂಡು ಕುತ್ಕೊಬೇಕಷ್ಟೇ ಒಳಗೆ.
ಇವ್ರ ಹೆಸರು ಗೌತಮ್ ಅಂತ ಏನೋ ಇನ್ಸ್ಟಾಗ್ರಾಮಲ್ಲಿ ನೇಮ್ ಇದೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಇವ್ರು ಸಖತ್ತಾಗಿ ವೀಡಿಯೋ ಮಾಡ್ತಾರೆ ಗುರು. ಆದರೆ ಪಾನಿಪುರಿಗೆ ಅದು ಮಿಕ್ಸ್ ಮಾಡ್ಕೊಂತ ಅಂತ ಗೋಬಿಗೆ ಜ್ಯೂಸ್ ಹಾಕೊಂಡು ತಿನ್ನೋದೆಲ್ಲ ಸಖತ್ತಾಗಿ ಮಾಡ್ತಾರೆ. ಇವಾಗೇನೋ ಒಂದು ಕಾಂಬಿನೇಷನ್ ಮಾಡಕತ್ತವ್ರೆ ನೋಡಿ. ಗೋಬಿ ಮಂಚೂರಿಗೆ ಸ್ಟಿಂಗು ಮಾಸ ಜಲಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಬ್ರೋ. ಐ ಥಿಂಕ್ ದಿಸ್ ಚಾಲೆಂಜ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ವಂಡರ್ಫುಲ್ ಗೈಸ್, ಬಿಕಾಸ್ 3 ವಂಡರ್ಫುಲ್ ಫ್ಲೇವರ್ಸ್ ಆರ್ ಜಾಯಿನಿಂಗ್ ಟುಗೆದರ್ ಟು ಬಿಕಮ್ ತ್ರಿವೇಣಿ. ಡೋಂಟ್ ಇಮ್ಯಾಜಿನ್ ಲೈಕ್ ತ್ರಿವೇಣಿ ಐಸ್ ಕ್ರೀಮ್, ಬಟ್ ತ್ರಿವೇಣಿ ಕಾಂಬಿನೇಷನ್ ಗೈಸ್. ಚಾಲೆಂಜ್ accepted. We took all the item but sting illa guys, we took charged. First we took one bowl. Voila. Gobi Manchurian. Maza into gobi Manchurian. We took jelly guys. ನೋಡಕ್ಕೆ ಎಷ್ಟು ಟೆರಿಫಿಕ್ ಆಗೈತಲ್ಲ. ಜೈ ನಿತ್ಯಾನಂದ. ಅಲ್ಲ, ಇಂಥ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಬಿಡಿ. ಅಲ್ಲ, ಹೆಂಗೋ ಇರುತ್ತೆ ಬಿಡಿ. ಇವರು ಫಸ್ಟು ತಿಂತಾರೆ, ಅದು ಹೆಂಗಾಯ್ತು ಅಂತ ಇದರಲ್ಲಿ ವಿಡಿಯೋ ಮಾಡ್ಕೊತಾರೆ. ಅದಾದಮೇಲೆ ಹೆಂಗಿತ್ತು ಅಂತ ಇವರೇ ಹೇಳ್ತಾರೆ. ಈ ಚಾಲೆಂಜ್ ಟೇಸ್ಟ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ರೆ ಫಾಲೋ ದಿ ಸ್ಟೆಪ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಓಕೆ, ಫಸ್ಟ್ 2 ಪ್ಲೇಟ್ ಗೋಬಿ ಮಂಚೂರಿಯನ್ ಇಸ್ಕೊಂಡ್ ಬನ್ನಿ. ತಿನ್ನಕ್ ಆಗಿಲ್ಲ ಅಂತಾನು ದಬಾಯಿಸ್ಕೊಂತೀನಿ. ಫಿನಿಶಿಂಗ್ ಟಚ್ ಗೆ ಒಂದು ಮಿರಿಂಡಾನೋ ಫ್ಯಾಂಟಾನೋ ಇಲ್ಲ ಅಂತಂದ್ರೆ ಮಾಜಾನೋ ಏನಾದ್ರು ಕುಡಿದ್ಬಿಟ್ಟು ನಮ್ಗೆ ಗೊತ್ತಿಲ್ದಿರ ಆಟೋಮೆಟಿಕ್ ಆಗಿ ವಾಂತಿ ಬಂದ್ಬಿಡುತ್ತೆ ಗೈಸ್. ರೀಸೆಂಟ್ ಆಗಿ ನಾನು ಮಾಡೋ ಚಾಲೆಂಜ್ ಗಳೆಲ್ಲ ಯಾಕೆ ವಾಂತಿ ತರ ಆಯ್ತು ಅಂತ ಗೊತ್ತಿಲ್ಲ, ವಾಂತಿ ತರ ಐತೆ ಕಂಟ್ರೋಲ್. ಇಟ್ ವಾಸ್ ವೆರಿ ವೆರಿ ಡಿಸ್ಕಸ್ಟಿಂಗ್ ಗೈಸ್. ಓಕೆ ಗೈಸ್, ದಿಸ್ ವಾಸ್ ದಿ ವಿಡಿಯೋ. ಬರೋಣ, ಬೈ, ಪೀಸ್. ಹಂಗೆ ಫಾಲೋ ಮಾಡಿ ಗೈಸ್. ಸಖತ್ತ ಮಾಡ್ಯಾರ ವಿಡಿಯೋನ. ಇವ್ರ ಚಾನಲ್ ವಿಯರ್ಡ್ ಗೌತಮ್ ಅಂತ ಏನೋ ಇದೆ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಇಲ್ಲ, ನಾನು ಫಾಲೋ ಬಟನ್ ನೋಡಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಇವ್ರನ್ನ. ವಿಡಿಯೋ ಚೆನ್ನಾಗಿ ಮಾಡ್ತಾರೆ. ಯಾರಿಗೂ ರೀ ನೀವು ಯಾವ ಊರವರು? ಬೆಳ್ತಂಗಡಿ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತದೆ. ಅಲ್ಲ ಗುರು, ಪಟಾಕಿ ಯಾರು ಹಿಂಗಸ್ತಾರ? ಪಟಾಕಿ ಅಲ್ಲ ಗುರು, ದಿನ ಚೇರ್ ಮೇಲಿಟ್ಟು ಪಟಾಕಿಂಗ್ ಕೈಯಾಗಿ ಹಿಡ್ಕೊಂಡು ಅಲ್ಲಿ ಮರ ಇತ್ತನ ಕಾಯಿ ಬಿದ್ದೈತೆ, ಹಂಗೆ ಕೈಯಾಗೆ ಹಿಡ್ಕೊಂಡು ಹೋಯ್ತು ಈ ಅಮ್ಮ. ನೀವು ಯಾವ ಊರವರು? ಬೆಳ್ತಂಗಡಿ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತದೆ. ಈಗ ನೆಕ್ಸ್ಟ್ ಪಕ್ಕ OT ಬ್ರ್ಯಾಂಡ್ ಇರಬೇಕು. ಅಲ್ಲ ಗುರು, ಕಿಕ್ ಕೊಡಿ ಅಂದ್ರೆ ಬ್ರೇಕ್ ಒತ್ತತಿಯಲ್ಲ. ಹಿಂಗೆ ಬ್ರೇಕ್ ಹೊಡಿತಾ ಇದ್ರೆ ಬ್ರೇಕೇ ಕಿತ್ಕೊಂಡ್ ಬರ್ತೈತೆ ತಗೊಳ್ಳಿ. ಇದು ಸ್ಕ್ರಿಪ್ಟೆಡ್ ಅಂತ ಅನಿಸ್ತತಿ ಈ ವಿಡಿಯೋ. ಅಲ್ಲ ಗುರು, ಈ ಬಿಸ್ಲಿಗಂತೂ ಆಗ್ಲೇ ದೋಸೆ ಆಯ್ತು, ಇವಾಗ ಹಪ್ಪಳ ಹಾಕತೈತೆ. ಗ್ಯಾಸ್ ಉಳಿತಾಯ. ನೋಡೋಣ. ಈಗ ನಮ್ಮ ಗೆಳೆಯ ಏನೋ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವನು ಅದನ್ನು ನಮಗೆ ಟೇಸ್ಟ್ ಮಾಡು ಅಂತ ತಂದು ಕೊಡ್ತಾನೆ. ನಾವು ತಗೊಂಡು ಟೇಸ್ಟ್ ಏನೋ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅದು ತಿಂದಾಗ ನಮಗೇನೋ ಒಂದು ಅನಿಸುತ್ತೆ, ಆದರೆ ನಾವು ತಡ್ಕಂತೆ ಅವನು ತಿನ್ನಲಿ ಅಂತ ಕಾಯ್ತೀವಲ್ಲ,
ಆವಾಗ ಅದು ಅವನಿಗೂ ಅನಿಸುತ್ತೆ, ಅವಾಗ ಗೊತ್ತಾಗುತ್ತೆ. ಹಂಗೆ ಇದು ಅವನು ಕಾಲಿಗೆ ಬಡಿಸ್ಕೊಂಡ, ಅವನಿಗೆ ನೋವಾಯಿತು. ಆದರೆ ಅವ್ನು ನೋವಾಗದೆ ಥರ ಮಾಡ್ದ, ಆದರೆ ಅದಕ್ಕೆ ಇವನು ಆ ಥರ ಮಾಡ್ದ, ನೋವಾಯಿತು. ಇಬ್ಬರು ಅಯ್ಯಯ್ಯೋ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಹಾಸ್ಟೆಲ್ ಊಟ ಮಾಡಿದ ಮೇಲೆ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ವಲ್ಪ ಎದೆನೋ ಹಂಗೆ ಕಾಣಿಸ್ತು. ಬಂದು ಚೆಕ್ ಮಾಡಿಸ್ಕೊಂಡು ENT ಮಾಡಿದೆ, ಈಕೋ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿದೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಇದೆ, ಏನೂ ಸಮಸ್ಯೆ ಇಲ್ಲ. ಅಲ್ಲ ಗುರು, ಒಂದಿಷ್ಟು ವಡೆಯಿಂದ ಇಷ್ಟ ಕಂಡಾಗುತ್ತಾ? ಇರಲಿ ಬಿಡಿ, ನಾರ್ಮಲ್ ಇದೆ, ಏನೂ ಸಮಸ್ಯೆ ಇಲ್ಲ. ಇದು ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ. गाइस देख सकते हैं हमारे पास नया आर्टिकल अपडेट हो चुका है. ये पूरा इंपोर्टेड का स्टफ होने वाला, पूरा बैंकॉक से उतरा है. बाहर देख सकते हैं. ಅವರಿಗೆ ಈ ನನ್ನ ಮಗ ಹೊಡೆದು ಬಂದ, ಇಲ್ಲಿ ಬಂದು ಅವ್ರು ನಂಗೆ ಕೊಡದೆ ಅಂತ ಬಾಗಿಲು ತಟ್ಟಕತ್ತವ್ರೆ. ಇವನ್ ಬಂದು ಇಲ್ಲಿ ಪ್ರಮೋಷನ್ ಮಾಡ್ಕೊಳಕತ್ತವನೆ. ಎಂತೆಂಥ ಐಡಿಯಾಗಳಿರ್ತಾವಲ್ಲ. ವೇಟ್ ಫಾರ್ ಇಟ್. ಅಲ್ಲ ಗುರು, ಈ ಶೋಕಿ ಗೀಕಿ ಎಲ್ಲ ಬೇಕು, ಆರಾಮ ಬೈಕ್ ಓಡಿಸ್ಕೊಂಡು ಒಂದು ರೋಡ್ ಮೇಲೆ ಹೋಗ್ಬಿಟ್ಟು ಅದು ಇಲ್ಲೆಲ್ಲ ಮಳ್ಳು ಎಲ್ಲ ತಗೊಂಬಂದು ಈ ಥರ ಮಾಡಿದ್ರೆ ಹಿಂಗೆ ಆಗೋದು ಗುರು. ಚೆನ್ನಾಗಿ ದಬ್ಬಕೊಂಡ್ರು. ಇದಕ್ಕೆ ದೊಡ್ಡವರು ಹೇಳೋದು ಮದುವೆ ಆಗಬೇಕು ಫಸ್ಟ್ ಅಂತ. ಹುಷಾರ್. ಇದು ನಮಗೆ ಗೊತ್ತಾಗಲ್ಲ ಬಿಡಿ, ತೆಗೆದ್ಬಿಡ್ತೀನಿ. ಕಾಪಿರೈಟ್ಸ್ ಬರುತ್ತೆ. ಕಾಪಿರೈಟ್ ಸ್ಟ್ರೈಕು ಕ್ಲೈಮು. ಫ್ರೀ ಬಸ್ನಲ್ಲಿ ಅರಳಿದ ಪ್ರತಿಭೆ. ಬಾಹುಬಲಿ 3ಗೇನ್ರು ಈ ಅಮ್ಮ ಸೆಲೆಕ್ಟ್ ಆಗೈತಾ ಏನು ವಿಲನ್ ಆಗಿ? ಗಂಡ ಶಾಕ್. ಪ್ರಿಯೆ, ನಿನಗೋಸ್ಕರ ತಾಜ್ ಮಹಲ್ ಕಟ್ಟಲೆ, ಗೋಲ ಗುಮ್ಮಟ ಕಟ್ಟಲೆ, ನಿನ್ನ ಮಾರಿಗೆ ಬೆಂಕಿ ಹಚ್ಚಲಿ, ಮೊದಲು ಧರ್ಮಸ್ಥಳ ಸಂಘ ಕಟ್ಟು. ಎಲ್ಲ ಜೀವನದಲ್ಲೂ ಇಷ್ಟ ಅಲ್ಲ. ಯಾವ ನಶೆ ಗುರು ಇದು. ಬ್ಯಾಚುಲರ್ ಪಾರ್ಟಿ ಏನು ನಾವು ಅನ್ಕೊಂಡಂಗೆ ಇರಲಿಲ್ಲ ಗುರು. ಪಿಕ್ಚರ್ ಸಿನಿಮಾ ಹೇಗಿದೆ ಸರ್? ಸಿನಿಮಾ ಚೆನ್ನಾಗಿದೆ. ಸಿನಿಮಾ ನೋಡಿದ್ಮೇಲೆ ನನಗೂ ಬ್ಯಾಚುಲರ್ ಆಗಬೇಕಿತ್ತು ಅಂತ ಅನಿಸ್ತು. ಮದುವೆ ಆಗಿದೆಯಾ ನಿಮಗೆ? ಮದುವೆ ಆಗಿದೆಯಾ ನಿಮಗೆ? ಇಲ್ಲ. ಯಾವನ್ಲ ಇವನು ಏನೋ ತಗೊಂಬಂದ್ಬಿಟ್ಟು ಅವ್ನು ಥಿಯೇಟ್ರಿಗೆ. ಮದುವೆ ಆಗದೆ ಇದ್ರೆ ಬ್ಯಾಚುಲರೇ ತಾನೇ, ಇನ್ನೇನು. ರೇಟಿಂಗ್ ಎಷ್ಟು ಕೊಡ್ತೀರಾ ಮೂವಿಗೆ? ರೇಟಿಂಗ್ ಕೊಟ್ಟಾಗಿದೆ, 150 ರೂಪಾಯಿ ಕೊಟ್ಟಿದ್ದೀನಿ. ಅಲ್ಲ ಗುರು, ರೇಟಿಂಗ್ ಕೇಳಿದ್ರೆ ರೇಟ್ ಹೇಳಕತ್ತಾನಲ್ಲ. ಕೊಟ್ಟಿದ್ದೀನಿ, ಕಣ್ಣು ಮುಚ್ಚಿ ಕೊಡ್ಬೋದು. ಚೆನ್ನಾಗಿದೆ. ಕಣ್ಮುಚ್ಚಿ ಕೊಟ್ಟು 200 ಕೊಟ್ಟು ಏನು ನೋಡು. ಕಾಮಿಡಿ ವಿಡಿಯೋಗಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ ಅಂತ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಇದು ರಿಯಾಕ್ಷನ್ ವಿಡಿಯೋ ಇದು ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಥರ ವಿಡಿಯೋಗಳು ಇರುತ್ತೆ. ಸಿನಿಮಾ ಅಪ್ಡೇಟ್ ಕೂಡ ಮಾಡ್ತೀನಿ. ಎಲ್ಲ ವಿಡಿಯೋದಲ್ಲಿ ಇಷ್ಟಿತ್ತು. ಈ ರಿಯಾಕ್ಷನ್ ವಿಡಿಯೋಗಳನ್ನ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಶೇರ್ ಮಾಡಿ. ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಡ್ತೀನಿ, ಹೋಗಿ ಹಂಗೆ ಒಂದು ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿ. ಹಾಗೆ ಈ ಥರ ಕಾಮಿಡಿ ಏನಾದ್ರು ವಿಡಿಯೋ ಇದ್ದರೆ, ಸಖತ್ ಕಾಮಿಡಿ ವಿಡಿಯೋ ಇದ್ದರೆ ಕಳಿಸಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.